ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೆಟಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು CET ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಅವ್ರಿಗೆ ಒಂದು ಸಿಹಿ ಸುದ್ದಿನ ಬಂದಿರುತ್ತೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆಲ್ಲ ತಿಳಿಸ್ಕೊಡ್ತೇನೆ. ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಏನಾದ್ರೆ ಅಂದ್ರೆ KEA ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಒಂದು CET ಈಗೋಸ್ಕರ ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಬಂದಿರಬಹುದು ಅಂತ ಹೇಳ್ಬೋದು. ಏನಪ್ಪಾ ಆ ಸಿಹಿ ಸುದ್ದಿ ಅಂತಂದ್ರೆ, ಇಷ್ಟು ದಿವಸದಿಂದ ಏನಾರು ಎಷ್ಟು ಜನ ಕಾಯ್ತಾ ಇದ್ರ ಒಂದು CET ಎಕ್ಸಾಮ್ಗೋಸ್ಕರ ಅವರಿಗೆ ಒಂದು ಸಿಹಿ ಸುದ್ದಿ ಬಂದಿದೆ. ಅದೇನಂತ ನೋಡ್ಬೇಕಾದ್ರೆ ಇವತ್ತಿನ ದಿನ ಅಂದ್ರೆ 6 ಏಪ್ರಿಲ್ 2025 UG ಅಂದ್ರೆ UG ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷಾ ಒಂದು ಪ್ರವೇಶ ಟಿಕೆಟ್ ಅಂದ್ರೆ ಹಾಲ್ ಟಿಕೆಟ್ ಅನ್ನು ಜನರೇಟ್ ಆಗಿದೆ. ಆನ್ಲೈನ್ ಮುಖಾಂತರ ಯಾರು ಅರ್ಜಿಯನ್ನು ಒಂದು ಸಲ್ಲಿಸಿದ್ರೆ ಪ್ರತಿಯೊಬ್ಬರಿಗೆ ಒಂದು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡುವಂತ ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಆ ಒಂದು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕಂತಂದ್ರೆ ಇಲ್ಲಿ ಒಂದು ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ ತರ ಸರ್ಚ್ ಮಾಡ್ಬೇಕಂದ್ರೆ ಗೂಗಲ್ ಅಲ್ಲಿ ಬಂದ್ಮೇಲೆ KEA ಅಂತ ಸರ್ಚ್ ಮಾಡಿ. KEA ಅಂತ ಸರ್ಚ್ ಮಾಡಿದ ನಂತರ ಫಸ್ಟ್ ಆಪ್ಷನ್ ಇಲ್ಲಿ ಬರುತ್ತೆ KEA ಹೋಮ್ ಪೇಜ್ ಅಂತ ಬರುತ್ತೆ. ಇದ್ರ ಮೇಲೆ ನಮಗೆ ಇಲ್ಲಿ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಈ ತರ ಒಂದು ಡ್ಯಾಶ್ ಬೋರ್ಡ್ ಅನ್ನು ಓಪನ್ ಆಗುತ್ತೆ. ಒಂದು KEA ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಸರ್ವರ್ ಸ್ಲೋ ಇದೆ, ಯಾಕಂದ್ರೆ ಇವತ್ತಿನ ದಿನ ಇಲ್ಲಿ CET ಹಾಲ್ ಟಿಕೆಟ್ ಅನ್ನು ಜನರೇಟ್ ಆಗೋದ್ರಿಂದ ಇಲ್ಲಿ ಒಂದು ಸರ್ವರ್ ತುಂಬಾನೇ ಇಲ್ಲಿ ಪ್ರಾಬ್ಲಮ್ ಇಂದ ಸರ್ವರ್ ಸ್ಲೋ ಆಗಿದೆ. ಸೊ ಅದಕ್ಕೋಸ್ಕರ ಯಾರ್ಯಾರನ್ನ ಆನ್ಲೈನ್ ಮುಖಾಂತರ ಒಂದು CET ಹಾಲ್ ಟಿಕೆಟ್ ಅನ್ನು ಪಡೆದುಕೊಳ್ಬೇಕಂತ ಇದ್ರ ಸ್ವಲ್ಪ ದಿನ ಒಂದು 2 ದಿನ ವೇಟ್ ಮಾಡಿ. ಸ್ವಲ್ಪ ದಿನ ಅದರಲ್ಲಿ ನಿಮಗೆ ಸರ್ವರ್ನ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ಒಂದು ಆಪ್ಷನ್ ವೆಬ್ಸೈಟ್ ಬರುತ್ತೆ. ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ಏನ್ ಮಾಡ್ಬೇಕು, ಪ್ರವೇಶ ಅಂತ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ UG CET 2025 ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇಲ್ಲಿ UG ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಪ್ರವೇಶ ಟಿಕೆಟ್ ಲಿಂಕ್ ಅಂತ ಇದೆ. ಇದೇ ಮೇಲೆ ನಮಗೆ ಇಲ್ಲಿ ಸಿಂಪಲ್ ಆಗಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಅಲ್ಲಿ ಯಾವ ತರ ನೀವು ಅರ್ಜಿ ಸಲ್ಲಿಕೆ ಮಾಡೋಕ್ಕಿಂತ ಮುಂಚೆ ಯಾವ ತರ ಲಾಗಿನ್ ಆಗಿದ್ರೆ ಆ ಒಂದು ಲಾಗಿನ್ ID ಹಾಗೂ ಪಾಸ್ವರ್ಡ್ ಅನ್ನು ಉಪಯೋಗ ಮಾಡಬೇಕು. ಆ ಒಂದು ಲಾಗಿನ್ ID ಹಾಗೂ ಪಾಸ್ವರ್ಡ್ ನ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಯಾವ ನಂಬರ್ ಅನ್ನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಕೊಟ್ಟಿದ್ರೆ ಆ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ಫ್ರೆಂಡ್ಸ್ ಅಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಒಂದು OTP ಸಬ್ಮಿಟ್ ಮಾಡ್ತಾನೆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋಂಥ ಒಂದು ಆಪ್ಷನ್ ಬರುತ್ತೆ. ಒಂದು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಪ್ರಿಂಟ್ ಔಟ್ ತಗೋಬಹುದು. ಸೊ ಫ್ರೆಂಡ್ಸ್, ಈ ತರ ಯಾರು ಆನ್ಲೈನ್ ಮುಖಾಂತರ CET-ಗೋಸ್ಕರ ಯಾರು ಹಾಲ್ ಟಿಕೆಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತಾನೆ ಮುಂದಿನ ವಿಡಿಯೋ ಜೊತೆಗೆ. ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.